ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಬದುಕಿನ ಅತಿ ದೊಡ್ಡ ದ್ವಂದ್ವಗಳ ಬಗ್ಗೆ ಅಂದ್ರೆ ಬೆಳಕು ಮತ್ತು ಕತ್ತಲೆ ನಡುವೆ ನಡೆಯುವ ಆ ಸುಂದರವಾದ ನೃತ್ಯದ ಬಗ್ಗೆ ಆಳವಾಗಿ ಮಾತನಾಡಲಿದ್ದೇವೆ. ಅಂದಹಾಗೆ ವಿಷಯದ ಒಳಗೆ ಹೋಗುವ ಮುನ್ನ ಒಂದು ಸಣ್ಣ ಮಾತು. ಈ ಅದ್ಭುತವಾದ ವಿವರಣಾತ್ಮಕ ಪ್ರಸ್ತುತಿಯನ್ನು ಬಹಳ ಕಾಳಜಿಯಿಂದ ಸಿದ್ಧಪಡಿಸಿದವರು ವಾಣಿಶ್ರೀ ಸಂಗಮ್ಕರ್. ಹೌದು, ವಾಣಿಶ್ರೀ ಅವರ ಈ ಅದ್ಭುತವಾದ ಸೃಜನಶೀಲ ಶ್ರಮದ ಮೂಲಕ ನಾವಿಂದು ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಕೆಲವು ಅತ್ಯಂತ ಪ್ರಭಾವಶಾಲಿ ಹಾಗೂ ಆಳವಾದ ಅರ್ಥವನ್ನ ಹೊಂದಿರುವ ಸಾಲುಗಳನ್ನು ಬಿಡಿಸಿ ನೋಡಲಿದ್ದೇವೆ. ಬನ್ನಿ, ಈ ತಾತ್ವಿಕ ಪಯಣವನ್ನ ಶುರು ಮಾಡೋಣ. ಕಗ್ಗದ ಈ ಮೊದಲ ಸಾಲನೊಮ್ಮೆ ಗಮನಿಸಿ. ನಗುವಿನೊಳಗೊಂದು ನೋವು, ನೋವಿನೊಳಗೊಂದು ನಗು. ಕೇಳಿದ ತಕ್ಷಣವೇ ಎಂಥವರಿಗಾದರೂ ಇದೊಂದು ದೊಡ್ಡ ವಿರೋಧಾಭಾಸ ಅಲ್ವಾ ಅಂತನಿಸುತ್ತೆ. ನಿಮ್ಮೆಲ್ಲರ ಭಾವನೆಗಳು ಎಷ್ಟು ಸಂಕೀರ್ಣವಾಗಿವೆ ಅನ್ನೋದನ್ನ ಈ ಒಂದೇ ಒಂದು ಸಾಲು ಎಷ್ಟು ಅದ್ಭುತವಾಗಿ ಹಿಡಿದಿಟ್ಟಿದೆ ನೋಡಿ. ಸರಿ, ಇದರ ಆಳಕ್ಕೆ ಇಳಿಯೋಣ. ಒಂದೆಡೆ ಸಂಪೂರ್ಣ ಸಂತೋಷವನ್ನ ತೋರಿಸುವ ನಗು ಇದೆ, ಇನ್ನೊಂದೆಡೆ ಬರೀ ದುಃಖವನ್ನೇ ಸೂಚಿಸುವ ನೋವಿದೆ. ಸಾಮಾನ್ಯವಾಗಿ ನಾವೇನ್ ಅಂದುಕೊಳ್ತೀವಿ, ಇವೆರಡೂ ಆಕಾಶ ಭೂಮಿಯಷ್ಟು ಬೇರೆ ಬೇರೆ ಅಂತ ಅಲ್ವಾ? ಆದರೆ ನಿಜವಾದ ವಾಸ್ತವವೇ ಬೇರೆ. ಎಷ್ಟೋ ಬಾರಿ ಮನುಷ್ಯರು ತಮ್ಮ ಆಳವಾದ, ಯಾರಿಗೂ ಹೇಳಿಕೊಳ್ಳಲಾಗದ ದುಃಖವನ್ನ ಒಂದು ಸುಂದರವಾದ ನಗುವಿನಿಂದ ಮುಚ್ಚಿಟ್ಟುಕೊಳ್ತಾರೆ. ಅದೇ ರೀತಿ ನಿರಂತರವಾಗಿ ನೋವು, ಕಷ್ಟಗಳನ್ನು ಅನುಭವಿಸಿದ ಮೇಲೆಯೇ ನಮ್ಮೊಳಗಿಂದ ಒಂದು ಅಪ್ಪಟವಾದ, ಗಟ್ಟಿಯಾದ ನಗು ಹೊರಬರೋಕೆ ಸಾಧ್ಯ. ಇವೆರಡೂ ಒಂದಕ್ಕೊಂದು ಬೇರ್ಪಡಿಸಲಾಗದಂತೆ ಬೆಸೆದುಕೊಂಡಿವೆ. ಈಗ ನಿಮ್ಮ ಮನಸ್ಸಲ್ಲೂ ಈ ಪ್ರಶ್ನೆ ಬಂದಿರಬಹುದು, ಅಸಲಿಗೆ ನಗುವಿನೊಳಗೆ ನೋವಿರೋಕೆ ಹೇಗೆ ಸಾಧ್ಯ? ಒಂದು ಕ್ಷಣ ಈ ಬಗ್ಗೆ ಆಳವಾಗಿ ಯೋಚಿಸಿ. ಭಾವನೆಗಳ ಈ ವಿರೋಧಾಭಾಸ ಇದೆಯಲ್ಲ, ಇದು ನಮ್ಮೆಲ್ಲರ ದೈನಂದಿನ ಬದುಕಿನ ಅನುಭವವೇ ಆಗಿದೆ. ಹೊರಗಿನ ನಗುವಿನ ಹಿಂದೆ ಅಡಗಿರುವ ನೋವು, ಹಾಗೆ ಒಳಗಿನ ನೋವಿನಿಂದಲೇ ಪುಟಿದೇಳುವ ನಗು, ಇದುವೇ ನಮ್ಮೆಲ್ಲರ ಆಂತರಿಕ ವಾಸ್ತವ. ಒಂದು ವಿಚಿತ್ರ ಮತ್ತು ಸಂಕೀರ್ಣ ಮಿಶ್ರಣ, ಜಗತ್ತಿನ ಸ್ವರೂಪ. ಈಗ ನಮ್ಮ ವೈಯಕ್ತಿಕ ಭಾವನೆಗಳಿಂದ ಸ್ವಲ್ಪ ಹೊರಬಂದು ಈ ಜಗತ್ತಿನ ವಿಶಾಲವಾದ ದೃಷ್ಟಿಕೋನದ ಕಡೆಗೆ ನಮ್ಮ ಗಮನ ಹರಿಸೋಣ. ಮೂಲ ಕಾವ್ಯದ 2ನೇ ಸಾಲು ನಮಗೆ ಜಗತ್ತಿನ ಬಗ್ಗೆ ಹೀಗೆ ಹೇಳುತ್ತೆ: ಜಗವೆಂಬುದು ಹೀಗೊಂದು ವಿಚಿತ್ರ ಮಿಶ್ರಣವು. ಅಸ್ತಿತ್ವ ಅನ್ನೋದು ಯಾವತ್ತೂ ಕೇವಲ ಕಪ್ಪು ಅಥವಾ ಕೇವಲ ಬಿಳುಪಾಗಿರೋದಿಲ್ಲ. ಬದಲಾಗಿ ಪರಸ್ಪರ ವಿರುದ್ಧವಾದ ಶಕ್ತಿಗಳೆಲ್ಲವೂ ಸೇರಿ ಮಾಡಿರೋ ಒಂದು ಸುಂದರವಾದ ಮತ್ತು ಅಷ್ಟೇ ಗೊಂದಲಮಯವಾದ ಮಿಶ್ರಣವೇ ಈ ಜಗತ್ತು. ಈ ಪ್ರಪಂಚವು ಒಂದು ಮಿಶ್ರಣ ಅನ್ನೋ ಕಲ್ಪನೆ ನಮ್ಮ ದಿನನಿತ್ಯದ ಬದುಕಿಗೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ನೋಡಿ. ನಮ್ಮ ಜೀವನದಲ್ಲಿ ಬರುವ ಭಾವನಾತ್ಮಕ ಏರಿಳಿತಗಳಿರ್ಬೋದು, ವಿಧಿಯ ಅನಿರೀಕ್ಷಿತ ತಿರುವುಗಳಿರ್ಬೋದು, ಅಥವಾ ಪರಸ್ಪರ ವಿರುದ್ಧವಾದವುಗಳ ನಡುವೆ ಇರುವ ಬೇರ್ಪಡಿಸಲಾಗದ ಬಂಧ ಇರ್ಬೋದು. ಅಂದ್ರೆ ಕಷ್ಟ, ಸುಖ, ಹಗಲು, ರಾತ್ರಿ ಇವೆಲ್ಲವೂ ಒಂದಕ್ಕೊಂದು ಹೇಗೆ ಅಂಟುಕೊಂಡೇ ಇವೆ ಅಲ್ವಾ? ಈ ಸತ್ಯವನ್ನು ಅರಗಿಸಿಕೊಳ್ಳೋದು ನಮ್ಮ ಬದುಕಿಗೆ ತುಂಬಾನೇ ಮುಖ್ಯ. ಭೌತಿಕ ದ್ವಂದ್ವ ಮರಣವನ್ನು ಅಪ್ಪಿಕೊಳ್ಳುವುದು. ಮುಂದಿನ ಹಂತವು ನಾವೆಲ್ಲನೂ ಎದುರಿಸಲೇಬೇಕಾದ ಅಂತಿಮ ಮತ್ತು ಅತ್ಯಂತ ಗಂಭೀರವಾದ ವಾಸ್ತವದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಇದುವೇ ನಮ್ಮ ಭೌತಿಕ ಪ್ರಪಂಚದ ಅತಿ ದೊಡ್ಡ ವಿರೋಧಾಭಾಸ. ಇಲ್ಲಿ ಬದುಕು ಅಂದ್ರೆ ಆರಂಭ, ಹಾಗೆ ಮರಣ ಅಂದ್ರೆ ಅಂತ್ಯ. ಇವೆರಡರ ನಡುವಿನ ನೇರವಾದ ಹೋಲಿಕೆ ಇದೆ. ಇವೆರಡು ಪ್ರಕೃತಿಯ ಅಂತಿಮ ಸ್ಥಿತಿಗಳು. ಜೀವ ಮತ್ತು ಸಾವು ಎರಡನ್ನೂ ನಾವು ಯಾವಾಗಲೂ ಎರಡು ವಿರುದ್ಧ ದಿಕ್ಕಿನಲ್ಲಿರುವ ತುದಿಗಳು ಅಂತಲೇ ಅಂದುಕೊಳ್ತೀವಿ, ಹೌದಲ್ವಾ? ಆದರೆ ಕವಿತೆಯ ಮುಂದಿನ ಸಾಲು ನಮ್ಮ ಈ ಇಡೀ ದೃಷ್ಟಿಕೋನವನ್ನು ಬುಡಮೇಲು ಮಾಡುತ್ತದೆ. ಬದುಕಿನೊಳಗೊಂದು ಮರಣ, ಮರಣದೊಳಗೊಂದು ಬದುಕು. ಎಂಥ ಗಂಭೀರವಾದ ಸಾಲಲ್ವಾ? ಬದುಕುವುದು ಅಂದ್ರೆ ಕೇವಲ ಉಸಿರಾಡೋದಲ್ಲ. ನಾವು ಪ್ರತಿ ಕ್ಷಣವೂ ಸಾವಿನತ್ತ ಹೆಜ್ಜೆ ಹಾಕ್ತಾನೇ ಇರ್ತೀವಿ. ಅದೇ ರೀತಿ ಮರಣವು ಒಂದು ಹೊಸ ಜೀವಕ್ಕೆ ದಾರಿ ಮಾಡಿಕೊಡುತ್ತೆ. ನಾವೆಲ್ಲರೂ ಒಂದಲ್ಲ ಒಂದು ದಿನ ಅಳಿಯುವರು ಎಂಬ ಅರಿವೇ ನಮ್ಮ ದಿನನಿತ್ಯದ ಬದುಕಿಗೆ, ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಒಂದು ಅರ್ಥವನ್ನು ಮತ್ತು ತುರ್ತನ್ನು ತಂದುಕೊಡುತ್ತೆ. ಜೀವಿತವು ತನ್ನೊಳಗೆ ತನ್ನ ಅಂತ್ಯದ ಬೀಜವನ್ನು ಹೊತ್ತುಕೊಂಡಿರುತ್ತೆ ಅನ್ನೋದೇ ಇಲ್ಲಿನ ಸತ್ಯ. ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾದ ಅಂಶ ಅಂದ್ರೆ ಅಸ್ತಿತ್ವದ ಚಕ್ರ. ಕವಿತೆಯಲ್ಲಿ ಹೇಳಿರುವ ಈ ಚಕ್ರದಲ್ಲಿ 2 ಪ್ರಮುಖ ಹಂತಗಳಿವೆ. ಮೊದಲನೆಯದು ಅಂತ್ಯದ ಅರಿವಿನೊಂದಿಗೆ ಬದುಕುವುದು, ಎರಡನೆಯದು ಆ ಅಂತ್ಯದ ಆಚೆಗೂ ಹೊಸತನವನ್ನು ಮತ್ತು ಪರಂಪರೆಯನ್ನು ಕಂಡುಕೊಳ್ಳುವುದು. ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ನೆಮ್ಮದಿಯನ್ನು ಕಂಡುಕೊಳ್ಳಬೇಕಾದರೆ ಜನನ ಮರಣದ ಈ ಚಕ್ರವನ್ನು ಮತ್ತು ಅದರ ಹಿಂದಿರುವ ಈ ನಿರ್ದಿಷ್ಟ ವಿರೋಧಾಭಾಸವನ್ನು ನಾವು ಮನಸಾರೆ ಒಪ್ಪಿಕೊಳ್ಳಲೇಬೇಕು. ಮಂಕುತಿಮ್ಮನ ಅಂತಿಮ ಸತ್ಯದ ಅನಾವರಣ. ಹಾಗಾದ್ರೆ ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನು ಅಂತ ಕೇಳಿದ್ರೆ ಅದೇ ಅಂತಿಮ ಸತ್ಯದ ಅನಾವರಣ. ಮಂಕುತಿಮ್ಮನ ಕಗ್ಗದ ಈ ಸಾಲುಗಳ ಪ್ರಯಾಣ ಈಗ ನಮ್ಮನ್ನು ಒಂದು ಭವ್ಯವಾದ ತೀರ್ಮಾನದ ಕಡೆಗೆ ತಂದು ನಿಲ್ಲಿಸಿದೆ. ಬದುಕು ಮತ್ತು ಸಾವಿನ ಆ ಆಳವಾದ ಸತ್ಯ ಏನು ಅಂತಿಳಿಯುವ ಸಮಯ ಈಗ ಬಂದಿದೆ. ಕವಿತೆಯ ಕೊನೆಯ ಸಾಲು ಹೀಗಿದೆ ನೋಡಿ: ಮಂಕುತಿಮ್ಮ, ಇದುವೇ ಜೀವನದ ರಹಸ್ಯವೂ.
ಈ ರಹಸ್ಯ ಏನು ಅನ್ನೋದರ ಬಗ್ಗೆ ಖಂಡಿತವಾಗಿಯೂ ನಮ್ಮೆಲ್ಲರಲ್ಲೂ ಈಗ ಒಂದು ದೊಡ್ಡ ಕುತೂಹಲ ಮೂಡಿರುತ್ತೆ. ಈ ಮೂಲ ಪಠ್ಯವು ನಮಗೆ ಹೇಳ ಹೊಟ್ಟಿರುವ ಆ ಪರಮ ರಹಸ್ಯವಾದರೂ ಏನು? ಜೀವನದ ರಹಸ್ಯ ಅಂದ್ರೆ ಎಲ್ಲೋ ಅಡಗಿಸಿಟ್ಟಿರುವ ಯಾವುದೋ ಜಾದೂನೋ ಅಥವಾ ಮ್ಯಾಜಿಕ್ ಖಂಡಿತ ಅಲ್ಲ. ಕತ್ತಲೆ ಇಲ್ಲದೆ ಕೇವಲ ಬೆಳಕು ಮಾತ್ರ ಇರಲು ಸಾಧ್ಯ ಎಂಬ ಭ್ರಮೆಯಿಂದ ಹೊರಬರದೆ ನಿಜವಾದ ಬುದ್ಧಿವಂತಿಕೆ. ಜೀವನ ಅಂದ್ರನೇ ಸಂತೋಷ ಮತ್ತು ದುಃಖ, ಬದುಕು ಮತ್ತು ಸಾವುಗಳ ಬೇರ್ಪಡಿಸಲಾಗದ ಒಂದು ವಿಚಿತ್ರವಾದ ಮಿಶ್ರಣ. ಈ ಮಿಶ್ರಣವನ್ನ ಸಂಪೂರ್ಣವಾಗಿ ಆಳವಾಗಿ ಒಪ್ಪಿಕೊಳ್ಳುವುದೇ ಜೀವನದ ಅಸಲಿ ರಹಸ್ಯ. ಈಗ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ, ಹಾಗೆ ಒಂದು ಅಂತಿಮ ಚಿಂತನೆ. ಬದುಕಿನ ಈ ವಿಚಿತ್ರ ಮಿಶ್ರಣಗಳನ್ನ, ಈ ದ್ವಂದ್ವಗಳನ್ನ ಒಪ್ಪಿಕೊಳ್ಳುವುದರಿಂದ ನಾವೆಲ್ಲರೂ ನಿಜವಾದ ಶಾಂತಿಯನ್ನು ಪಡೆಯಬಹುದೇ? ಈ ಪ್ರಶ್ನೆ ನಮ್ಮೆಲ್ಲರೊಳಗಿನ ದ್ವಂದ್ವಗಳನ್ನ ನಾವೇ ಆಳವಾಗಿ ಅರಿತುಕೊಳ್ಳಲು ಪ್ರೇರೇಪಿಸುತ್ತೆ. ಈ ಅದ್ಭುತವಾದ ವಿಚಾರದ ಬಗ್ಗೆ ಯೋಚಿಸ್ತಾ ಇರಿ. ನಿಮಗೆ ಈ ವಿಶ್ಲೇಷಣಾತ್ಮಕ ಪ್ರಸ್ತುತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಜ್ಞಾನವನ್ನ ನಿಮ್ಮ ಸ್ನೇಹಿತರೊಂದಿಗೂ ತಪ್ಪದೇ ಶೇರ್ ಮಾಡಿ.